ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಒಬ್ಟೈನ್ ದ ಫೋರಿಯರ್ ಸೀರೀಸ್ ಆಫ್ y ಅಪ್ ಟು ದ ಸೆಕೆಂಡ್ ಹಾರ್ಮೋನಿಕ್ಸ್ ಫಾರ್ ದ ಫಾಲೋಯಿಂಗ್ ವ್ಯಾಲ್ಯೂಸ್. ಎಕ್ಸ್ ಡಿಗ್ರಿಲಿ ಕೊಟ್ಟಿದ್ದಾರೆ 45, 90, 135, 180, 225, 270, 315, 360. y ವ್ಯಾಲ್ಯೂ 4, 3.8, 2.4, 2.0, -1.5, 0, 2.8, 3.4, 3.4. ಇಲ್ಲೇನು ಮಾಡಬೇಕು ನೀವು, ಅಪ್ ಟು ಸೆಕೆಂಡ್ ಹಾರ್ಮೋನಿಕ್ಸ್ ಅಂತ ಕೇಳಿದಾರಲ್ಲ, ನೀವು ಇದಕ್ಕೆ ಫೋರಿಯರ್ ಸೀರೀಸ್ ಅಪ್ ಟು ಸೆಕೆಂಡ್ ಹಾರ್ಮೋನಿಕ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಇಲ್ಲಿ ಫಸ್ಟು ಲೆಫ್ಟಲ್ಲಿ ಏನು ಬರ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಏನಿರ್ತದೆ y, ಆಮೇಲೆ A0/2 A1 ಕಾಸ್, ಇಲ್ಲಿ x ಇದ್ದರೆ x ಬರೀಬೇಕು, ಪ್ಲಸ್ B1 sin x. ಸೆಕೆಂಡ್ ಹಾರ್ಮೋನಿಕ್ ಅಂದರೆ A2 ಬರುತ್ತೆ, A2 cos 2x ಪ್ಲಸ್ B2 sin 2x. ಈಗ ಟೇಬಲ್ ಮಾಡಬೇಕು. ಫಸ್ಟ್ ಎಕ್ಸ್ ಡಿಗ್ರಿ ಬರ್ಕೊಳ್ಳೋಣ. ಈಗ ಎಕ್ಸ್ ಡಿಗ್ರಿ ಅಂದರೆ ಏನೇನು ಬರುತ್ತೆ ನೋಡಿ. ಎಕ್ಸ್ ವ್ಯಾಲ್ಯೂ 45, 90, 135, 180, 225, 270, 315, 360. ಆಮೇಲೆ ವೈ ವ್ಯಾಲ್ಯೂಸ್ನ ಬರ್ಕೋಬೇಕು. ವೈ ಏನು 45ಗೆ 4, 4.0, 90ಗೆ 3.8, 135ಗೆ 2.4, 180ಗೆ 2.0, 225ಗೆ -1.5, 270ಗೆ 0, 315ಗೆ 2.8, 360ಗೆ 3.4. ಈಗೇನು ಮಾಡಬೇಕು, ಇಲ್ಲಿ A1 ತೆಗೆದ್ಬಿಟ್ಟು y ಹಾಕ್ಕೊಳ್ಳಿ. y cos x, y sin x. B1 ಇಲ್ಲಿ A2 ಜಾಗದಲ್ಲಿ y cos 2x, ಆಮೇಲೆ B2 ಜಾಗದಲ್ಲಿ y sin 2x. ಇದು ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀತೇನೆ ನೋಡಿ. y cos x colon y sin x colon y cos 2x colon y sin 2x. ಈಗ ನೆಕ್ಸ್ಟ್ ನೋಡಿ, ಕ್ಯಾಲ್ಸಿಲಿ ಈ ಥರ ಹೊಡ್ಕೊಳ್ಳೋಣ ನೋಡಿ. ಫಸ್ಟು ಶಿಫ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್. ನೆಕ್ಸ್ಟ್ ಶಿಫ್ಟ್ ಮೋಡ್ ಡಿಗ್ರಿಗೆ ಮಾಡ್ಕೊಳ್ಳಿ ಕ್ಯಾಲ್ಸಿನ 3. ನೆಕ್ಸ್ಟ್ ಡಿಗ್ರಿ ಮಾಡಾದ್ಮೇಲೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 ಡೆಸಿಮಲ್ಗೆ ಫಿಕ್ಸ್. ಈ ಕ್ಯಾಲ್ಸಿಲಿ ಇದನ್ನ ಹೊಡಿಬೇಕು. y cos x colon ಆಲ್ಫಾ y cos ಆಲ್ಫಾ x colon ಆಲ್ಫಾ ಇಂಟೆಗ್ರಲ್ ಆಲ್ಫಾ y sin ಆಲ್ಫಾ x colon ಆಲ್ಫಾ y cos 2x 2 ಆಲ್ಫಾ x colon ಹೊಡಿಬೇಕು. ಇಷ್ಟು ಆಲ್ಫಾ y sin 2x. ಇದಾದ ತಕ್ಷಣ ಕ್ಯಾಲ್ಕುಲೇಟ್ ಅಂತ ಕೊಡಬೇಕು. ಇಲ್ಲಿ ನೋಡಿ, ಕ್ಯಾಲ್ಕುಲೇಟಲ್ಲಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಡಿ ಫಸ್ಟ್ 45. ಇಲ್ಲಿ ನೋಡಿ ಫಸ್ಟ್ ಡೇಟಾ y ವ್ಯಾಲ್ಯೂ 4.0, ಎಕ್ಸ್ ವ್ಯಾಲ್ಯೂ ಏನು 45, ಏನು ಬಂತು 2.8284, 2.8284 equal
1.8284 equal 0 equal 4 ಸರಿ ಅಲ್ವಾ? ನೆಕ್ಸ್ಟ್ ಈಗ y ವ್ಯಾಲ್ಯೂ 3.8, x ವ್ಯಾಲ್ಯೂ 90, 0 equal 3.8 equal minus 3.8 equal 0. Next, y value 2.4, x value 130 ನೋಡಿ minus 1.6971 1.971 0 minus 2.4. Next, y value next 2.0 ಅಥವಾ 2 ಹೊಡೆದ್ರೂ ನಡೆಯುತ್ತೆ. x ಬಂದು 180 minus 2 0 2 0. Next, y value minus 1.5, x value 225 1.0607 1.0607 0 minus 1.5. Next, y value 0, x value 270 0 0 0 y cos to x and 0 y sin to x also 0. Next, y ಏನು 2.8, x 315. ನೆಕ್ಸ್ಟ್ ಇದು 1.9799 minus 1.9799 0 minus 2.8. Y 3.4, x 360 3.4 0 3.4 0. ಆಮೇಲೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕಿದ್ದೆಲ್ಲ ಎ ಸಿ ಹೊಡೆದು 2. ಫಸ್ಟು ನೋಡಿ ವೈ ಎಲ್ಲ ಫಸ್ಟ್ ಇದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. 4.0 ಪ್ಲಸ್ 3.8 ಪ್ಲಸ್ 2.4 ಪ್ಲಸ್ 2.0 ಪ್ಲಸ್ minus 1.5 ಪ್ಲಸ್ 0 ಪ್ಲಸ್ 2.8 ಪ್ಲಸ್ 3.4. ಈ ಥರ ಮೈನಸ್ ಬಂದರೆ ಪ್ಲಸ್ ಬರೆದು ಆಮೇಲೆ ಮೈನಸ್ ಹೊಡೆದು ನಡೆಯುತ್ತೆ. 16.9
ನೆಕ್ಸ್ಟ್ y cos x ಆ್ಯಡ್ ಮಾಡೋಣ. 2.8284 minus 1.6971 minus 2 plus 1.0607 plus 1.9799 plus 3.4 5.5719. Next 2.8284 plus 3.8 plus 1.6971 plus 1.0607 minus 1.979 ಎಷ್ಟು ಬರುತ್ತೆ 7.4063. ನೆಕ್ಸ್ಟ್ minus 3.8 plus 2 plus 3.4 1.6. Next 4 minus 2.4 minus 2.8 minus 2.7. ಇದಾದ ತಕ್ಷಣ ಏನು ಮಾಡಬೇಕು, ಹಿಯರ್ n is equal to ಅಂತ ಬರ್ಕೋಬೇಕು. ಹಿಯರ್ n is equal to ನೋಡಿ ಎಷ್ಟಿದೆ 1 2 3 4 5 6 7 8 n is 8. ಫಸ್ಟ್ a0 ಫಾರ್ಮುಲಾ, a0 is equal to 2/n summation of y. ನೆಕ್ಸ್ಟ್ a1 ಫಾರ್ಮುಲಾ 2/n summation of y cos x. ಆಮೇಲೆ b1 ಫಾರ್ಮುಲಾ 2/n summation of y sin x. a2 2/n summation of y cos 2x. b2 2/n summation of y sin 2x. ಇಲ್ಲಿ ನೋಡಿ 2/8 n ಅಂತ 8, y is 16.9. 2/8 summation of y cos x is 5.5711. 2/8 7.4063. Next 2/8 into 1.6. Next 2/8 into minus 2.7. ಕ್ಯಾಲ್ಸಿಲಿ 2/8 into x ಅಂತ ಹೊಡ್ಕೊಳ್ಳಿ. 2 divided by 8 into 1/x. Calculate x value 16.9, 4.2250, 5.5719, 1.3930, 7.4063, 1.8516, 1.6, 0.4, minus 2.7, minus 0.6750. ಈಗ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಷನ್ 1 becomes y is equal to a0/2. a0/2 ಅಂದರೆ ಇದು 4.2250/2 ಪ್ಲಸ್ a1 cos x ಅಂದರೆ ಇದು 1.3930 cos x ಪ್ಲಸ್ b1 sin x 1.8516 sin x. ನೆಕ್ಸ್ಟ್ a2 cos 2x ಅಂದರೆ ಪ್ಲಸ್ 0.4 cos 2x. b2 sin 2x ಅಂದರೆ ಇದೆ
ಇಷ್ಟೇ ಆನ್ಸರ್.